ಲೆಟ್ಸ್ ಪಾರ್ಟಿ. ಹ್ಯಾಪಿ ಬರ್ಡೇ. ನನ್ನಮ್ಮ ಚೆನ್ನಾಗಿದೆ. ಏನ್ ಹೇಳೋದು, ಗಿಟ್ ಸಿಕ್ಕಾಕೊಂಡ್ಬಿಟ್ಟತ್ಲೆ ನೇಣ್ ಹಾಕೊಂಡ್ಬಿಡ್ತೀಯ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಇವತ್ತು ನಮ್ಮಮ್ಮ ಬರ್ಡೇ, ಅದನ್ನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ನೀವು ನೋಡ್ಬೋದು ಈಗ. ಸೊ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟು, ಬಟ್ ನಮ್ಮಮ್ಮ ಬರೋದು ಮಾತ್ರ ಬಾಕಿ ಇದೆ. ಇಲ್ಲೆಲ್ಲ ನೀವು ನೋಡ್ಬೋದು. ಸೊ ಇದೆಲ್ಲ ಗಿಫ್ಟು ನಮ್ಮಮ್ಮಗೋಸ್ಕರ ಅಂತ. ಇದು ಬಿಟ್ಟು ಇನ್ನೂ ಸಾಕಷ್ಟು ಗಿಫ್ಟ್ಗಳನ್ನ ನಾನು ಬಚ್ಚಿಟ್ಟಿದ್ದೀನಿ. ಸದ್ಯಕ್ಕಿನ್ನೂ ನಮ್ಮಮ್ಮ ಬಂದಿಲ್ಲ. ಅವ್ರು ಬಂದಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೋಡ್ಬೋದು. ಸೊ ನಮ್ಮಮ್ಮಗೆ ಅಂತಲೇ ಒಂದು ಡ್ರೆಸ್ ತಗೊಂಡಿದ್ದೆ, ಸೊ ದಟ್ ಬರ್ಡೇಗೆ ಹಾಕ್ಕೊತಾರೆ ಅಂತ. ಅವ್ರು ಬಂದಮೇಲೆ ಅವ್ರ ಕೈಲೇ ಅನ್ಬಾಕ್ಸ್ ಮಾಡಿಸ್ಬಿಟ್ಟು ಅವ್ರನ್ನ ರೆಡಿ ಮಾಡೋದು ಕಳಿಸ್ಬಿಟ್ಟು ಆಮೇಲೆ ಬರ್ಡೇ ಸೆಲೆಬ್ರೇಷನ್ಸ್ ಅನ್ನೋದು ಶುರು ಮಾಡೋಣ. ಸೊ ಈಗ ಪಿಜ್ಜಾ ಆರ್ಡರ್ ಮಾಡಿದ್ದೀರಿ. ನಮ್ಮಮ್ಮ ಬಂದಿಲ್ಲ ಅಂತ ನಾನು ನನ್ನ ಫ್ರೆಂಡ್ಸು ತಿಂತಾಯಿದ್ದೀವಿ. ಸೊ ಪಿಜ್ಜಾ ಟೈಮ್. ಏನ್ ಸೇಮ್ ಖಾರ ಹಾಕ್ಬೇಡಲ್ಲ, ನಾನು ತಿನ್ನಲ್ಲ. ಒಂದು ಪೀಸ್ ಹಂಗೆ ಬಿಟ್ಬಿಡು. ಎತ್ಕೋ ಸ್ವಲ್ಪ ಡಿಫ್ರೆನ್ಸ್. ಸೊ ಈಗ 7 ಆಗಿದೆ, ನಮ್ಮಮ್ಮ ಇನ್ನೂ ಬಂದಿಲ್ಲ. ಡೆಕೋರೇಷನ್ ಎಲ್ಲ ಹಂಗೇ ಇದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಇಬ್ಬರು ಮನೆಗೆ ಹೋಗ್ತಾ ಇದ್ದಾರೆ. ಸೊ ಡೆಕೋರೇಷನ್ ಎಲ್ಲ ಆಯಿತು, ಬಟ್ ಲೈಟ್ಸ್ ಹಾಕಿಲ್ಲ ಅಟ್ ಪ್ರೆಸೆಂಟ್, ಬಿಕಾಸ್ ನಮ್ಮ ಅಮ್ಮ ಬರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಬೆಳಕಿದ್ರೆ ಎಂಟೈರ್ ಹೆಂಗಿರುತ್ತೆ ಅನ್ನೋದು ಸ್ವಲ್ಪ ಗೊತ್ತಾಗ್ಬಿಡುತ್ತಲ್ವ. ಸೊ ಅದಕ್ಕಂತ ಈಗ ಅವ್ರು ಬರ್ತಾ ಇದ್ದಾರಂತೆ, ಆನ್ ದ ವೇ ಅಲ್ಲಿದ್ದಾರೆ. ಸೊ ಈಗ ನಾನು ಲೈಟ್ಸ್ ಎಲ್ಲ ಆನ್ ಮಾಡ್ತೀನಿ, ಹೆಂಗಿದೆ ವ್ಯೂ ಅಂತ ನೋಡಿ. ಸೊ ಈಗ ನಾರ್ಮಲ್ ಆಗಿದೆ, ಫುಲ್ಲು ಲೈಟ್ಸ್. ಸೊ ಇದು ಆನ್ ಮಾಡಿದ್ರೆ ಈಗ ಹಿಂಗಿದೆ. ಸೊ ಇಲ್ಲೊಂದು ಕನೆಕ್ಟ್ ಮಾಡಿದ್ದೆ, ಸೊ ಅದನ್ನು ಕೂಡ ಹಾಕಿದೆ. ಈಗ ಎಂಟೈರ್ ಲುಕ್ ಹಿಂಗಿದೆ ವಿತ್ ಟ್ರೈಪಾಡ್ ಲೈಟ್ ಇಲ್ಲ ಅಂದರೆ ಇಟ್ಸ್ ಮೋರ್ ಗುಡ್ ಆ್ಯಕ್ಚುಲಿ. ಸೊ ಗುಡ್. ಬೇಸಿಕಲಿ ಲೈಟ್ ಇಲ್ಲ ಅಂದ್ರೇ ಚೆನ್ನಾಗಿ ಕಾಣುತ್ತೆ, ಬಟ್ ಫೇಸ್ ಎಲ್ಲ ತುಂಬ ಡಲ್ಲಾಗಿ ಕಾಣುತ್ತೆ. ಸೊ ಅದಕ್ಕಂತ ಟ್ರೈಪಾಡ್ ಆನ್ ಮಾಡಿದ್ದೀನಿ, ಬಟ್ ಆಫ್ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿದೆ. ಸಿ ಥರ ಫುಲ್ ಲೈಟ್ನಿಂಗ್ಸು. ಸೊ ನಮ್ಮಮ್ಮ ಬಂದಿದ್ದ ತಕ್ಷಣ ಅವರಿಗೆ ಸರ್ಪ್ರೈಸ್ ಮಾಡಬೇಕು. ಐ ಆಮ್ ಸೋ ಎಕ್ಸೈಟೆಡ್. ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನಮ್ಮಮ್ಮಗೋಸ್ಕರ ವೆಯ್ಟ್ ಮಾಡೋಣ, ಆಯಿತಾ. ನಮ್ಮಮ್ಮ ನಮ್ಮ ಅಕ್ಕ ಅಂಗಡಿ ಮುಚ್ಕೊಂಡು ಬರ್ತಾ ಇದ್ದಾರೆ. ಸೊ how is it, right? Very nice. Huh? Very nice. Say that loud. Very nice. ಸೊ ನಮ್ಮ ಅಕ್ಕಾಗಿ ಇಷ್ಟ ಆಯ್ತು, ನಮ್ಮಮ್ಮ ಬರ್ತಾ ಇದ್ದಾರೆ. ಬಿಡಮ್ಮ, ತಗೊಂಡು ತಿನ್ಬಿಡು. ನೋಡಮ್ಮಯ್ಯ ಚೆನ್ನಾಗಿ ಹೆಂಗಿದ್ಯಾ ಅಲ್ಲ, ಅದೆಂಗೈತೆ. ನೀನು ಹೆಂಗಿದ್ರೇನು ಚೆನ್ನಾಗೇ ಇರ್ತೀಯ ಬಿಡು. ಅಮ್ಮ ನಿನ್ಗೋಸ್ಕರ ಒಂದು ಗಿಫ್ಟ್ ಅಮ್ಮ. ಎಲ್ಲಿ ಗಿಫ್ಟು ತಗೋ, ಓಪನ್ ಮಾಡು. ಇದು ಒಂದು ನಿಮಿಷ ಟ್ರೈಪಾಡ್ನ ಅರೇಂಜ್ ಮಾಡ್ತೀನಿ. ನಮ್ಮಮ್ಮ ಸ್ವಲ್ಪ ತೊಗೊಂಡು ಈ ಸೈಡಿಗೆ ಬಾ, ಹಿಂಗೆ ಬಾ, ಅಲ್ಲಿ ನಿಂತ್ಕೊ, ಅಲ್ಲೇ ಓಪನ್ ಮಾಡು. ಅಮ್ಮ ಇದು ನಿನ್ನ ಫಸ್ಟ್ ಗಿಫ್ಟ್ ಅಮ್ಮ, ನಿಮಗೋಸ್ಕರನೇ. ಏನದು? ನೈಟ್. ಮತ್ತೆ ಕರೆಕ್ಟಾಗಿ ನೋಡಮ್ಮ, ಏನದು? ಅದು ನೈಟಿನ ಮತ್ತೆ ತೆಗೆದು ನೋಡಮ್ಮ ಹೆಂಗೈತೆ. ನಿನ್ನ ಮಗಳು ₹1 ಹಾಕಿಲ್ಲ, ನಿನ್ನ ಮಗಳು ₹1 ಹಾಕಿಲ್ಲ. ಹೆಂಗೈತಮ್ಮ? ಹೋಗಿ ಹಾಕ್ಕೊಂಡು ಬಂದ್ಬಿಡಮ್ಮ. ಹೋಗಿ ಅಮ್ಮಗೆ ಹೆಲ್ಪ್ ಮಾಡೆ. ನೀನು ಸ್ವಲ್ಪ ರೆಡಿ ಆಗು, ಮುಖ ತೊಳ್ದಂಗಿಲ್ಲ ನೀನು. ಸೊ ಈಗ ನಮ್ಮಮ್ಮಗೆ ಡ್ರೆಸ್ ಕೊಟ್ಟು ಕಳಿಸ್ದೆ. ನಮ್ಮಮ್ಮ ಫೀಲಿಂಗ್ ಏನಂದರೆ, ನೋಡಿ ಹೆಂಗಿದ್ದೀನಿ ನೀನು ವೀಡಿಯೋ ಶೂಟ್ ಮಾಡ್ತಾ ಇದೆಯಾ ಅಂತ ನಮ್ಮಮ್ಮ ಫೀಲಿಂಗು. ಬಟ್ ಕಮೆಂಟ್ ಮಾಡಿ ತಿಳಿಸಿ ನಮ್ಮಮ್ಮ ನೈಟಿನಲ್ಲಿ ಕೂಡ ಸಖತ್ತಾಗಿದ್ದಾರೆ ಅನ್ನೋದನ್ನು. ಆ್ಯಕ್ಚುಲಿ ನಾನು ಕ್ರೇಜಿಯಾಗಿರೋ ಅಂಥ ಒಂದು ಬ್ಲಾಸ್ಟರ್ ತಗೊಂಡೆ. ಇಲ್ಲಿ ನೋಡ್ಬೋದು ಅಮೌಂಟು. ಸೊ ಅದರೊಳಗಡೆ ಸ್ವಲ್ಪ
ಈ ರೋಸ್ ಪೆಟಲ್ಸ್ನ ಹಾಕಿದ್ದೀನಿ ಸ್ವಲ್ಪ ಫ್ಲವರ್ಸ್ ಕೂಡ ಇರಲಿ ಅಂತ. ಇದೆಲ್ಲ ನೋಟ್ಸು ನಾನು ನಮ್ಮಮ್ಮಗೆ 10 ಲಕ್ಷ ಕೊಡ್ದಿರ ಇರ್ಬೋದು, ಬಟ್ 10 ಲಕ್ಷ ವರ್ತಿರೋ ಅಂತ ಫೇಕ್ ನೋಟ್ಸ್, ಕೋಟಾ ನೋಟ್ಸ್ ಕೊಡ್ತಾ ಇದ್ದೀನಿ ಗಿಫ್ಟಾಗಿ. ಸೊ ಇದು ಕೇಕು ನಮ್ಮಮ್ಮಗೀಗ 42 ಇಯರ್ಸ್ ಆಗೋಗಿದೆ. ನಮ್ಮಮ್ಮಗೀಗ 42 ಇಯರ್ಸು. ಸೊ ಈ ರೀತಿ ಕೇಕು ರೆಡಿ ಆಗ್ತಾ ಇದ್ದಾರೆ. ಅಯ್ಯೋ ದೇವ್ರೆ ಬರ್ತಾಯಿಲ್ಲ. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಬ್ಯಾಂಗಲ್ಸು. ಸೊ ಇದು ಮ್ಯಾಚ್ ಆಗುತ್ತೆ ಅನ್ಕೊತೀನಿ. ಆರೆಂಜ್ ಮ್ಯಾಚ್ ಆಗುತ್ತಲ್ಲ ಮಮ್ಮಿ, ಇದು ಮ್ಯಾಚ್ ಆಗುತ್ತೆ. ಇದು ಕೊಡ ನಮ್ಮಮ್ಮಗೆ ಮುಸ್ತಾಬ್ ಆಗ್ತಾ ಇದ್ದಾರೆ. ಆಮೇಲೆ ತಿರುಗಿ ಮಮ್ಮಿ ಏನು ಉಜ್ಜಿತಾ ಇದೆಯಾ? ಮುಸ್ತಾಬ್ ಆಗ್ತಾ ಇದ್ದಾರೆ ನಮ್ಮಮ್ಮ. ಇದು ನಮ್ಮ ಅಕ್ಕ. ನಮ್ಮ ಅಕ್ಕಗೆ ಅವಾಗ ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂದ್ಕೊಂಡು ಮುಖ ನೋಡ್ಸಲ್ಲ ಕ್ಯಾಮ್ರಾಗೆ. ಬಿಕಾಸ್ ನಮ್ಮ ಅಕ್ಕಗೆ ಏನು ಫೀಲ್ ಆಗುತ್ತೆ ಅಂದರೆ ನನ್ನ ತಂಗಿ ಇನ್ನೂ ಚೆನ್ನಾಗಿದ್ದಾಳಲ್ವ ಅನ್ನೋ ಥರ ಫೀಲ್ ಆಗುತ್ತೆ. ಇರಲಿ ಅಮ್ಮ ನೋಡ್ಸಮ್ಮ, ಬೊಟ್ಟು ಬೇರೆದು ಇಟ್ಕಮ್ಮಮ್ಮ, ಅದೇನಾಗ್ಬೋದು ಚೆನ್ನಾಗಾಯ್ತು. ಸೊ ನಮ್ಮಮ್ಮ ಅಮ್ಮ ಮೋ ಇದು ಏನು ಎಣ್ಣೆ ಐತೆ ಮುಖ. ಸೊ ನಮ್ಮಕ್ಕ ಬ್ಯೂಟಿಷಿಯನ್ ಥರ ಆಗ್ತಾ ಇದ್ದಾಳೆ. ಬೆಳಗ್ಗೆನಿಂದ ಮಾಡ್ತಾ ಇದ್ದೀನಿ ಡೆಕೋರೇಷನು. ಸೊ ಅದು ಇವಾಗ ಮುಗಿತದೆ. ನಮ್ಮಮ್ಮಗೆ ಗೊತ್ತಾಗ್ದಿರ ಮಾಡೋದು ದೊಡ್ಡ ಟಾಸ್ಕು. ನಮ್ಮಮ್ಮ ಅಂಗಡಿಗೆ ಹೋಗೋದೇ ಒಂದು 10:30, 11 ಆಗೋಯ್ತು. 12 o'clock ಸ್ಟಾರ್ಟ್ ಮಾಡಿದೆ, 4 o'clock ಮುಗಿಸ್ಬಿಟ್ಟೆ. ಆದರೆ ನಮ್ಮಮ್ಮ ಬರೋದು ಸ್ವಲ್ಪ ಲೇಟ್ ಆಯಿತು. ನಮ್ಮಮ್ಮ ಬರೋದ್ರೊಳಗಡೆ ಡೆಕೋರೇಷನ್ ಹೆಂಗಿದೆ ಅಂತ ಒಂದು ಚಿಕ್ಕ ಓವರ್ ವ್ಯೂ ನೋಡಿಸ್ತೀನಿ ನಿಮಗೆ. ಹೆಂಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ಈ ರೀತಿ. ಸೊ ನಿಮಗೆ ಈ ಒಂದು ಎಂಟೈರ್ ಡೆಕೋರೇಷನಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಈ ಒಂದು ಬಲೂನ್ ಡೆಕೋರೇಷನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೋ ಪ್ರೀಟಿ ಅಲ್ವಾ, ಸಕ್ಕತ್ತಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಸೊ ನೀವು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಟ್ರೈ ಮಾಡಬೇಕು ಅನ್ನೋ ಹೆಂಗೆ ಟ್ರೈ ಮಾಡಿ. ನಮ್ಮ ಕೇಕ್ ಡೆಕೋರೇಷನ್ ಹೆಂಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ. ಸೊ ನೋಡಿ ನಮ್ಮಮ್ಮ ಆರೆಂಜ್ ಕಲರಲ್ಲಿ ಬಂದರೆ ಹಂಗೆ ವಾ ಒಳಗಡೆ ವಾ. ಸೊ ಹೀರೋಯಿನ್ ಮೆಟೀರಿಯಲ್ ನಮ್ಮಮ್ಮ. ಅಲ್ಲಿ ಬಲೂನ್ ಸಾರಿ ಗೈಸ್, ಅಲ್ಲ ನಮ್ಮಮ್ಮಗೆ ಬರೀ 42 ಅಷ್ಟೇ ವಯಸ್ಸು. ಸೊ ಈ ಕೇಕ್ನ ಡೆಕೋರೇಟ್ ಮಾಡಿದ್ದು ನಾನೇ. ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಮ್ಮಮ್ಮ ಹೀರೋಯಿನ್ ಥರ ಇದ್ದಾರ ಅಲ್ವಾ? ಏದಮ್ಮ ಮುಗ್ಗಲ್ನ ಗೀತಾ ಇದೆಯಾ? ನಮ್ಮಮ್ಮ ಫುಲ್ ಖುಷಿಯಾಗಿದ್ದಾರೆ. ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಬೇಕು. ನಮ್ಮ ತಾತ ಬಂದಿಲ್ಲ, ನಮ್ಮ ತಾತಗೋಸ್ಕರನೇ ವೆಯ್ಟಿಂಗು. ಮ್ಯಾಚ್ ಬಾಕ್ಸ್ ಮಾಡ್ತೋಗಿ ದೇವ್ರ ಮನೆ ಅವಾಗೆ ನಮ್ಮ ದೇವ್ರ ಮನೆ ಹೆಲ್ಪ್ ಮಾಡ್ತೀವಿ. ಹುಡುಕ್ತಾ ಇದ್ದಾಳೆ. ಈಗ ಮ್ಯಾಚ್ ಬಾಕ್ಸ್ ಇತ್ತು. ಅಯ್ಯೋ ಚಾಕು ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮಮ್ಮ ಬರ್ಡೇ ಕೇಕ್ ಕಟ್ ಮಾಡ್ತಾನೆ. ಇದು ಮರ್ತೋಗ್ಬಿಟ್ಟೆ. ಅಲ್ಲೈತ್ ನೋಡು, ಚಾಕು ಎತ್ಕೊಡು. ಅದು ನನಗೆ ಬ್ಲಾಶ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಮ್ಮ ಅಕ್ಕಗೆ ಹೇಳಿದೆ. ಅವಳ ಕೈಯಲ್ಲಿ ಆಗ್ತಾ ಇಲ್ಲ, ಕಟ್ ಮಾಡಮ್ಮ. ಅವಳಿಗೆ ನೋಡಿ ಇವ್ರಿಗೆ ಬ್ಲಾಸ್ಟ್ ಮಾಡಕ್ ಬರಲ್ಲ. ಬ್ಲಾಸ್ಟರ್ಸ್ ಎಲ್ಲ ಇವ್ರಿಗೆ ವೇಸ್ಟ್ ಗೈಸ್. ಯು ಹ್ಯಾಪಿ ನೋಡಿ ನಮ್ಮಮ್ಮಗ್ ಬರೀ ನೋಟು ಎಲ್ಲ ನೋಟು ನೋಡಿ. 500 ರೂಪಾಯಿ, 1000 ರೂಪಾಯಿ ಲೆಕ್ಕನೇ ಇಲ್ಲ. ನಮ್ಮಕ್ಕ ಹುಕ್ ಸ್ಟೆಪ್. ಹ್ಯಾಪಿ ಬರ್ಡೇ. ಕಾಸು ದುಡ್ಡು ನನ್ನಮ್ಮ ನೋಡಿ ಗೈಸ್, ನಮ್ಮಮ್ಮಗೆ ಎಷ್ಟು ಲಕ್ಷ ಆದರೂ ಖರ್ಚು ಮಾಡ್ತೀನಿ. ಇದೆಲ್ಲ ದುಡ್ಡೆ, ಹಣ. ಸೊ ಇದೆಲ್ಲ ಕಾಸೆ. ಅಮ್ಮ ನಿನ್ಗೆಮ್ಮ ನಮ್ಮಮ್ಮ ಪೂಜೆ ನೋಡಿ, ಇದೆಲ್ಲ ಕಾಸೆ. ಆಯ್ಕೊಳ್ಳೆ ನಮ್ಮಮ್ಮ ಮೇಲೆ ಚಲ್ಲನ. ಸೊ ನಮ್ಮಮ್ಮಗೆ ಎಷ್ಟು ಲಕ್ಷ ಆದ್ರೂ ಖರ್ಚು ಮಾಡ್ತೀರಿ ಗೈಸ್ ನಾವು. ಈಗ ಸದ್ಯಕ್ಕೆ ಹಾಕೋದು ಕೋಟಾ ನೋಟ್ ಆಗಿರ್ಬೋದು, ಒಂದಿನ ನಮ್ಮಮ್ಮ ಮೇಲೆ ರಿಯಲ್ ನೋಟ್ನ ಚಲ್ತೀರಿ. ಕಟ್ ಮಾಡಿ ಮಮ್ಮಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಮ್ಮ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಿಸ್ ಯೂನಿವರ್ಸ್. ನಮ್ಮಮ್ಮಗೆ ನಮ್ಮ ತಾತ ಅಂದರೆ ತುಂಬ ಪ್ರೀತಿ ಗೈಸ್. ಎಷ್ಟು ಅಂದರೆ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆಗಲ್ಲ ಅಷ್ಟು. ತುಂಬ ಪ್ರಿಯ. ನಮ್ಮಮ್ಮಗೆ ನನ್ನ ಫ್ರೆಂಡ್ಸ್ ಬಂದು ಕೇಕ್ ತಿಂದಿಲ್ಲ ಅಂತ ತುಂಬ ಬೇಜಾರಾಗ್ತಿದೆ. ಮಕ್ಕಳು ಮಿಸ್ ಆಗೋದ್ರು ಅಂತ. ಸೊ
ಹ್ಯಾಪಿನಾ ಮಮ್ಮಿ? ಓ ಲೇಡೀಸ್, ಲೆಟ್ಸ್ ಪಾರ್ಟಿ, ಲೆಟ್ಸ್ ಪಾರ್ಟಿ, ಪಾರ್ಟಿ. ಇಷ್ಟೆಲ್ಲ ಮಾಡಿದ್ ನಾವು ನಮ್ಮಮ್ಮ ಕೈಯಲ್ಲಿ ಗಿಫ್ಟ್ ಓಪನ್ ಮಾಡ್ಸೋಣ. ಅಮ್ಮ ಇಲ್ಲಿರೋವೆಲ್ಲ ನಿನಗೆ ಅಮ್ಮ, ನೋಡಿ ಇದೆಲ್ಲ ನಿನಗೆ. ಓಪನ್ ಮಾಡಮ್ಮ ಒಂದೊಂದಾಗಿ. ನಿನ್ನ ಮಗಳೇನು ಕೊಡ್ಸಿಲ್ಲ, ನಿನ್ನ ಮಗಳು ದೊಡ್ಡ ಮಗಳ ಗಿಫ್ಟು. ಕೇಕ್ ಒಳಗಡೆ ಇಟ್ಬಿಡು ಫ್ರಿಜ್ಜಲ್ಲಿ, ಆಮೇಲೆ ಕೊಡೋಣ ಎಲ್ಲರಿಗೂ. ಸೊ ತೆಗಿಯಮ್ಮ, ನೋಡಮ್ಮ ನಿನ್ನ ಸೈಜಾ ನೋಡು ಫಸ್ಟು. ನಿನ್ನ ಮಗಳಿಗೆ ನಿನ್ನ ಸೈಜು ಗೊತ್ತಿಲ್ಲ, ನನಗೆ ಗೊತ್ತಮ್ಮ. ನೋಡೋದು ಇದು ನೋಡ್ಬೋದು. ಸೊ ಬ್ಲ್ಯಾಕ್ ಕಲರ್ ನಮ್ಮಮ್ಮಗೆ ತುಂಬ ಇಷ್ಟ ಅಲ್ವಮ್ಮ? ನಿನ್ನ ಫೇವ್ರೆಟ್ ಕಲರ್ ಯಾವುದಮ್ಮ? ಬ್ಲ್ಯಾಕ್. ಸೊ ಅದಕ್ಕಂತ ಅದು ಕೊಟ್ಟಿದ್ದಾಳೆ. ಸೊ ಮಿಕ್ಕಿದೆಲ್ಲ ನನ್ನ ಗಿಫ್ಟು. ಸೊ ಫಸ್ಟ್ ಗಿಫ್ಟು ಬೇಗನೆ ಓಪನ್ ಮಾಡ್ಬೇಕು, ಇನ್ನೂ ಜಾಸ್ತಿ ಇದೆ ಗಿಫ್ಟ್ಗಳು. ಬೇಗನೆ ಓಪನ್ ಮಾಡಿ, ಕಿತ್ತಾಕಿದ್ರೆ ಪರವಾಗಿಲ್ಲ. ನಾನು ಇವತ್ತಿಗೆ ಇಷ್ಟು ಗಿಫ್ಟ್ ಯಾವಾಗೂ ನಮ್ಮಮ್ಮ ಕೊಟ್ಟಿಲ್ಲ. ಸೊ ಫಸ್ಟು ಏನಮ್ಮ ಅದು? ಇಷ್ಟ ಆಯ್ತಾ ಮಮ್ಮಿ ನಿಂಗೆ? ತುಂಬ ಇಷ್ಟ ಆಯ್ತು. ಹಾಂ, ಚೆನ್ನಾಗೈತಾ? ಹಾಂ, ಇಟ್ಕೊ ನೋಡೋಣ ಹೆಂಗಿದ ನಿನ್ನ ಮೇಲೆ. ಗೈಸ್ ನನಗೆ ಈ ಪ್ಯಾರೆಟ್ ಗ್ರೀನ್ ಕಲರ್ ಸ್ವಲ್ಪ ಇಷ್ಟ ಆಯಿತು. ಅದು ನಮ್ಮಮ್ಮ ಹತ್ರ ಇರಲಿಲ್ಲ, ಅದಕ್ಕೆ ತಗೊಂಡೆ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟು ಸೊ ಅದು ಸೊ ಇದು ಎಂಟೈರ್ ಕಿಚನ್ ಸೆಟ್ಟು. ನಮ್ಮಮ್ಮಗೆ ಡೈನಿಂಗ್ ಸೆಟ್ ಬೇಕು ಅಂತಿದ್ರು, ಅದನ್ನು ಆರ್ಡರ್ ಮಾಡಿದ್ದೆ. ಸೈಡ್ ಏನಮ್ಮ ಅದು? ಹೆಂಗಿದೆ? ಇಷ್ಟ ಆಯ್ತಾ? ಹಂಗೆ ಗೊತ್ತು. ಚೆನ್ನಾಗಿಲ್ವಾ ಕೇಕ್? ಚೆನ್ನಾಗಿಲ್ವಾ? ಏನಮ್ಮ? ನಮ್ಮಮ್ಮ ಫೇವ್ರೆಟ್. ನಮ್ಮಮ್ಮಗೆ ಇದಕ್ಕೋಸ್ಕರ ಏನಾದರೂ ಮಾಡ್ತಾರೆ ಗೈಸ್, ಅದೇ ಅವ್ರ ಫೇವ್ರೇಟು. ಅದನ್ನೇ ಗಿಫ್ಟ್ ಹಾಕ್ಕೊಟ್ಟೆ. 26 ಗಿಫ್ಟ್ ಇದಮ್ಮ ನಿನಗೆ, ಒಂದಲ್ಲ 28. ಮತ್ತು ಪರ್ಸ್ ಅಂದರೆ ಇಷ್ಟ, ಸೊ ಅದಕ್ಕೊಂದು ಪರ್ಸು. ಅಮ್ಮ ಇದೇನು ಎಕ್ಸ್ಪೆಕ್ಟ್ ಮಾಡಮ್ಮ? ಏನೋ ಗೊತ್ತಿಲ್ಲ. ಒಂದು ಗೆಸ್ ಹೇಳ್ಬೇಕು ಮಮ್ಮಿ, ಒಂದು ಗೆಸ್ ಹೇಳು. ಏನಿರ್ಬೋದು? ಮುಟ್ಟು ನೋಡ್ಬಿಟ್ಟು ಹೇಳಮ್ಮ. ಹಾಂ ಹಾಂ, ಏನು? ಛತ್ರಿನ ತೆಗಿ, ಬೇಗನೆ ತೆಗಿ. ಆ್ಯಕ್ಚುಲಿ ನಾನು ಭುವನ ನಾನು ಅವಳು ಶಾಪಿಂಗ್ ಹೋಗ್ದಾಗ ಕೊಡಿಸಿದ್ದೆ. ಏನಮ್ಮ ಅದು? ಅದು ಬಾಕ್ಸ್ಗೆ ಅಲ್ಲಿ ಒಳಗಡೆ ಇರೋ ಗಿಫ್ಟಿಗೆ ಸಂಬಂಧನೇ ಇಲ್ಲ. ಕ್ಲಚರ್ಸ್ ಇದು ನಮ್ಮಮ್ಮಗೋಸ್ಕರ. ತೆಗೆಯಲ್ಲ, ತಲೆ ನೋವು ಬರ್ತದಿಲ್ಲ ಈಗ. ನೆಕ್ಸ್ಟ್ ಗಿಫ್ಟ್ ಇಷ್ಟೇ ಅಲ್ಲ, ಇನ್ನೂ ಇದೆ, ನೀನು ಕಂಡುಹಿಡಿಬೇಕು. ಏನು ನೋಡ್ತಾ ಅದು ಬಾಕ್ಸ್ಗೆ ಒಳಗಡೆ ಇರೋ ಪ್ರಾಡಕ್ಟ್ ಸಂಬಂಧ ಇಲ್ಲ, ಬಿಕಾಸ್ ಬಾಕ್ಸ್ಗಳು ಸಿಗಲ್ಲ. ನೋಡಿ ಏನಮ್ಮ ಡ್ರೆಸ್ ಅಲ್ಲಮ್ಮ ಅದು, ಇಲ್ಲ ನೋಡಿಲ್ಲೇ ನೈಟಿ. ನೆಕ್ಸ್ಟ್ ಅಲ್ಲೇ ಬಚ್ಚಿಟ್ಟಿದ್ದೀನಿ, ಹುಡುಕು. ಎಲ್ಲಿದೋ ಗೊತ್ತಿಲ್ಲ, ನೋಡೆತ್ತು ಎಲ್ಲಿದೋ ನೋಡು. ಹುಡುಕು ಇನ್ನೂ ಇದಮ್ಮ, ಇನ್ನೂ ಜಾಸ್ತಿ ಇದೆ. ಎಷ್ಟು ತೆಗ್ದಿದ್ಯಾ ಅಮ್ಮಮ್ಮ ಅಂದ್ರೆ? 28 ಇದೆ. ಏನದು? ಅದು ಗಿಫ್ಟ್ ಅಲ್ಲ ಅದು. ಹಿಂಗೆ ತೆಗಿಬೇಕಲ್ಲ. ಸೊ ಅದು ಹಿಂಗೆ ಸ್ಟಿಕ್ಕರ್ಸ್. ಸೊ ನಮ್ಮಮ್ಮ ಸ್ಟಿಕ್ಕರ್ಸ್ ತಗೊಂಡೆ. ಇನ್ನೂ ತಗೋ, ಇನ್ನೂ ಇದೆ. ಕಣ್ಣು ಹಿಡಿದ್ಬಿಟ್ಲು. ನಿನ್ ಕಣ್ಣೇ ಕಾಣಲ್ಲ ಮಮ್ಮಿ? ಇಲ್ಲ, ನಿನ್ ಕಣ್ ಕಾಣಲ್ಲ ಹೋಗಂಗಾದ್ರೆ. ಇದು ನನಗಿಷ್ಟು ಮಾತ್ರ. ಯಾರಾದ್ರೂ ಗಿಫ್ಟ್ ಇಕ್ಬಿಟ್ಟು ಹುಡುಕು ಅಂದರೆ 10,000 ಗಿಫ್ಟ್ ಆದ್ರೇನು ನಾನು ಹುಡುಕ್ತೀನಿ. ನನಗೆ ಅಷ್ಟಿಷ್ಟ ಪ್ರೆಸೆಂಟ್ಸ್ ಅಂದರೆ, ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಏನು ಮಮ್ಮಿದು? ಲೈಟ್ ಏನಿದು? ಚಾಕ್ಲೇಟ್. ನೀನು ಒಬ್ಳೆ ತಿನ್ಬಾರ್ದು, ನಮಗೂ ಸ್ವಲ್ಪ ಕೊಡಬೇಕು. ಇದು ಡಾರ್ಕ್ ಚಾಕ್ಲೇಟು ನೋಡಿ, ಇಷ್ಟೇ. ಹುಡುಕಿದ್ರು 2-3 ಇದೆ ಅಲ್ಲೇ. 3 ಇದಮ್ಮ, ದೇವ್ರ ಮನೇನು ಸೇರಿ 3 ಐತೆ. ಹುಡುಕ್ಬಿಟ್ಟು 2 ಕಂಡಿದ್ರು. ಅಲ್ಲಿಲ್ಲ, ಇನ್ನೊಂದು ಗಿಫ್ಟ್ ಅಲ್ಲೇ ಇದೆ. ಅದು ನೋಡಕ್ ಸನ್ಸ್ಕ್ರೀನ್ ಬಾಕ್ಸ್ ತರ ಇರುತ್ತೆ, ಬಟ್ ಅದು ಸನ್ಸ್ಕ್ರೀನ್ ಅಲ್ಲ. ನೋಡಿ, ಏನೋ ನಂಗೂ ಗೊತ್ತಿಲ್ಲ ನಿಜ ಏನು ತಗೊಂಡು. ಸೇಫ್ಟಿ ಪಿನ್ಸು ಎಲ್ಲ ಯೂಸ್ ಆಗೋ ವಸ್ತುಗಳು.
ಸ್ಟಿಕ್ಕರ್ ಡಿಫ್ರೆಂಟ್ ದಿನ ಒಂದೊಂದು ಇಟ್ಕೊಂಡು ಬಂದಿನಿ ಆ ರೀತಿ. ನಮ್ಮಮ್ಮಗೆ ಇಷ್ಟ ಆಗಿರೋ ಒಂದು ಪ್ರಾಡಕ್ಟ್ ಅದು. ಏನು ಹೇಳೋದು? ಫುಲ್ ತೆಗಿ. ಹಾಂ ಇಲ್ಲಮ್ಮ, ಇದ್ರೊಳಗಡೆ ಇದೆ. ನನ್ಗೆ ಯಾವಾಗ ಒಂದು ಡೌಟು, ಏನು ತಗೊಂಡು ಬಂದನು ದುಡ್ಡು ಖರ್ಚಾಗತ್ತೆ, ಬೇಡ ಅಂತೀಯಲ್ವಾ? ಸೊ ನಿಮ್ಗೆ ಗಿಫ್ಟ್ ಅಂದರೆ ಇಷ್ಟನೇ ಇಲ್ವಾಮ್ಮ? ಹಾಂ ಹೇಳ್ಮ, ಹಾಂ ಮಾಡಬಾರ್ದು. ಮಾಡ್ತೀರಾ? ಯಾವ ಗಿಫ್ಟ್ ಕೊಡ್ತಾರೆ ನೀನೆ? ಸೊ ನಮ್ಮಮ್ಮ ಸ್ಲಿಂಗ್ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ಚಿಕ್ಕ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ನಾನು ಇನ್ನೂ ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ, ಬಟ್ ಅದು ರಿಸೀವೇ ಆಗಿಲ್ಲ ನನಗೆ. ಸೊ ಎಷ್ಟು ರಿಸೀವ್ ಆಗಿಲ್ಲೋ ಅದೆಲ್ಲ ಇನ್ನೂ ಇದೆ. ಸೊ ಅದೊಂದು ಸಿಕ್ತು. ಏನದು? ಪರ್ಫ್ಯೂಮ್. ಮಮ್ಮಿ ಸೈಡ್ ಹುಡುಕೆ ಹೆಲ್ಪ್ ಮಾಡಿ ಅಮ್ಮಗೆ. ಅಷ್ಟು ಮೇಲೆ ಇಟ್ಕೊಳ್ಳ ಮಕ್ಕ ಇರ್ತದಲ್ಲ ಮಾ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಗಲ್ಲೆಲ್ಲ ಇದಮ್ಮ. ಅದು ಏನೋ ಇದೆ. ಓಕೆ, ಫ್ರಿಜ್ ಹತ್ರ ಇದೆ 2. ಏನಮ್ಮ ನಮ್ಮಮ್ಮಗೆ ಸ್ವಲ್ಪ ಏಜ್ ಆಗೋಗಿದಲ್ವಾ ಗೈಸ್, ಅದಕ್ಕಂತ ಹೇರ್ ಕಲರ್ ಗಿಫ್ಟ್ ಹಾಕ್ಕೊಟ್ಟೆ. ಸೊ ಇದೇನೋ ನಂಗೆ ಆನೆಸ್ಟಾಗಿ ಗೊತ್ತಿಲ್ಲ. ನಾನು ರ್ಯಾಂಡಮಾಗಿ ಬಾಕ್ಸಸ್ಗೆ ಹಾಕಿದ್ನಲ್ಲ, ಸೊ ಅಷ್ಟು ಐಡಿಯಾ ಇಲ್ಲ. ಆ ಬಾಕ್ಸ್ಗೆ ಒಳಗಡೆ ಇರೋ ಸ್ಟಫ್ಗೆ ಸಂಬಂಧನೇ ಇಲ್ಲ. ವಾಚ್ ಕಟ್ಕೋ. ಒಂದು ವಾಚ್ ಕೊಟ್ಟೆ, ಬ್ರ್ಯಾಂಡೆಡ್ ವಾಚ್ ಅಲ್ಲ ಇದು, ಬಟ್ ಒಂದು ಖುಷಿ ಅಲ್ವಾ? ಕಟ್ಕೋ ಮಮ್ಮಿ. ಅದು ಬಿದ್ದೋಯ್ತು ಬರ್ತಡೆ. ಸೊ ನಂಗೆ ಬ್ರ್ಯಾಂಡೆಡ್ ಕೊಡಬೇಕು ಅಂತ ಆಸೆ ಇದೆ, ಬಟ್ ನನ್ನ ಬಜೆಟ್ ಬ್ರ್ಯಾಂಡೆಡ್ಗೆ ಹೋಗಲ್ಲ. ಸೊ ಆ ಕೈಗೆ ಹಾಕೋ. ನಮ್ಮ ಅಕ್ಕ ಕೊಟ್ಟಿರೋದು ಹಾಕೊಂಡಿದ್ದಾರೆ, ನಾನು ಕೊಟ್ಟಿರೋದು ಹಾಕೊಂಡಿದ್ದಾರೆ. ನಮ್ಮಮ್ಮ ನಾನೇ ಹಾಕಿದ್ದು. ನೀನೇ ಹಾಕಿದ್ದ? ಹಾಗಾದ್ರೆ ನಮ್ಮ ಅಕ್ಕ ಮೇಲೆ ಪ್ರೀತಿ ಇಲ್ಲ ಗೈಸ್, ನನ್ನ ಮೇಲೆನೆ ನಮ್ಮಮ್ಮ ಪ್ರೀತಿ ಅಲ್ಲ. ಮಾಡಿ ತಿಳಿಸಿ. ಆ್ಯಂಡ್ ಈ ವಾಚ್ಗೆ ಎಷ್ಟು ಕೊಡ್ಬೋದು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಅಂದಮ್ಮ ಎಗ್ರಮ್ಮ. ಆಯ್ತು, ಇಲ್ಲಿ ಮುಟ್ಟು ಎಗ್ರು ಎಗ್ರಮ್ಮ. ಅಯ್ಯೋ ಆಗಲ್ಲ ನೀನು. ನನಗೆ ಆಗಲ್ಲ. ಅಲ್ಲಿ ನೋಡಲ್ಲಿ ಕಟ್ಟಿಡ್ದು ಬಿಟ್ರು. ಬೊಂಬೆ ಅಂದಿದ ತಕ್ಷಣ ನಂದೊಂದು ಬೊಮ್ಮೆ ಬ್ಯಾಗ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಓಪನ್ ಮಾಡಿ ಮದರ್ ಇಂಡಿಯಾ. ನಾನು ಇನ್ನೂ ಎಲ್ಲೋ ಇಟ್ಟಿದ್ದೀನಿ ಇಷ್ಟು, ಬಟ್ ಎಲ್ಲಿ ಅಂತ ನನಗೂ ನೆನಪಿಲ್ಲ. ನೋಡ್ಸ ಬಾಕ್ಸ್ ತೆಗಿಬೇಡಮ್ಮ, ಹೆಂಗಾದ್ರೂ ಯೂಸ್ ಆಗುತ್ತೆ. ನಮ್ಮಮ್ಮ ಹೇಳ್ಬೇಕಾಗಿರೋದು ನಾನೇ ಹೇಳ್ತಾ ಇದ್ದೀನಿ. ಏನದು? ಇನ್ನೂ ಇದಮ್ಮ, ನಾನು ಎಲ್ಲಿಟ್ನೋ ನಾನು ಮರ್ತೋಗಿ, ನಾನು ಸ್ವಲ್ಪ ಮತಿ ಮಾಡ್ತೇನೋ ಅನಿಸುತ್ತೆ. ಇಲ್ಲಿ ಇಟ್ಟಿದ್ದೀನಿ ಎಲ್ಲೋ. ನಮ್ಮಮ್ಮ ಫೋನ್ ನೋಡ್ಸು ಗೈಸ್. ಇದು ನಮ್ಮಮ್ಮ ಫೋನು, ನಿಜ ಇದು ನಮ್ಮಮ್ಮ ಫೋನ್ ಕೇಸು. ಸೊ ಅದಕ್ಕಂತ ಹೊಸ ಫೋನ್ ಕೇಸ್ ಕೇಳ್ತಾ ಇದ್ರು ಅವ್ರು ತುಂಬ ದಿನದಿಂದ. ನಾನು ಬೇಕು ಅಂತಾನೆ ಡಿಲೇ ಮಾಡಿದೆ. ಇಲ್ಲ ಇರು, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಇರು ಅಂತ. ಯಾಕಂದರೆ ಇವಾಗ ಕೊಡೋಣ ಅಂತ. ಇಷ್ಟ ಆಯ್ತಾ ಮಮ್ಮಿ? ಡೋರಾದ ಎಕ್ಸ್ಪ್ಲೋರರ್, ಡೋರಾ ಥರನೇ ಇದೆಯಲ್ಲ ಮಮ್ಮಿ. ನಮ್ಮಮ್ಮಗೆ ನಾನು ಯಾಕೆ ಇಷ್ಟು ಇಂಟಿಸ್ಕೊಡ್ತಾ ಇದ್ದೀನಿ ಅಂದರೆ, ನಮ್ಮಮ್ಮ ಸ್ವಲ್ಪ ಸ್ಲೋ ಮೋಷನ್ ಟೈಪು. ಅವ್ರು ಹುಡ್ಕೋದ್ರೊಳಗಡೆ ನಾಳಿದ್ದಾಗ್ಬಿಡುತ್ತೇನೋ ಅಂತ ಸ್ವಲ್ಪ ಏನದು? ಸೊ ನೇಲ್ ಪಾಲಿಶ್ ನಮ್ಮಮ್ಮಗೆ ಎಲ್ಲ ಕಲರ್ಸು ಇದೆ. ಸೊ ಆ ರೀತಿ ಕ್ಲೋಸ್ ಮಾಡಿಬಿಡೋದು. ಪಕ್ಕ ಇದೆ, ಒಳಗಡೆ ಇಲ್ಲ, ಆಚೆನೇ ಇದೆ. ಅಲ್ಲಮ್ಮ, ಅದರಲ್ಲಿ ಏನೂ ಇಲ್ಲ, ಅದು ಬೇರೆ ಲೈಟ್ಸ್. ಅದು ಹುಡ್ಕು. ಯಪ್ಪ ನಮ್ಮಮ್ಮ ಇಷ್ಟು ಯೋ ದೇವ್ರೆ. ಅಲ್ಲಿಲ್ಲ, ನಮ್ಮಮ್ಮ ಡೋರಾದ ಎಕ್ಸ್ಪ್ಲೋರರ್ ಆಗ್ತಾ ಇದ್ದಾರೆ. ಸೊ ಚಂಪಿನ ಆ್ಯಂಡ್ ನಮ್ಮಮ್ಮಗೆ ಯಾವಾಗ ಇಷ್ಟ ಆಗಿತ್ತು, ಹಳೆ ಕಾಳಿತ್ತು. ತೆಗಿ. ನಮ್ಮಮ್ಮಗೆ ಸ್ವೀಟ್ಸ್ ಆದರೆ ತುಂಬ ಇಷ್ಟ. ಸೊ ಚಾಕ್ಲೇಟ್ ಕೊಟ್ಟೆ. ನಮ್ಮಮ್ಮ ಸ್ವೀಟ್ ಆಗ್ದಿರ ಇರ್ಬೋದು, ಬಟ್ ನಮ್ಮಮ್ಮಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಗೈಸ್. ನಮ್ಮಮ್ಮ ನೋಡೋಕೆ ಇಷ್ಟು ಇನ್ನೋಸೆಂಟ್ ಥರ ಕಾಣ್ತಾರಲ್ವಾ, ಹೊಡಿಬೇಕು ಅಂದರೆ ಒಂದು ರೇಂಜಲ್ಲಿ ಹೊಡಿತಾರೆ ನಮ್ಮನ್ನ. ನೆಕ್ಸ್ಟ್ ಸಿಕ್ತಾ? ಹಾಂ ನೋಡ್ಸು.
ಅಲ್ಲಿ ಇಟ್ಟಿರೋದು ನಾನೇ ಮಾಡ್ತೋಗಿದ್ದೀನಿ. ಫುಲ್ಲು ಫ್ಲೆಕ್ಸಿಬಿಲಿಟಿನಿಂದ ಮೈ ಬಗ್ಸಿದ್ರೆ ಇನ್ನೊಂದು ಗಿಫ್ಟ್ ಸಿಗುತ್ತೆ. ಏನದು? ಏನಮ್ಮ? ನಾನು ಜಾಸ್ತಿ ಕ್ಲಿಪ್ಸ್ ಕೊಟ್ಬಿಟ್ಟಿದ್ದೀನಲ್ವಮ್ಮ, ಸೊ ನನಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನನ್ನ ಕ್ಲಿಪ್ಸ್. ನಮ್ಮಮ್ಮ ಸೊಲ್ಲು ಎಕ್ಸ್ಪ್ಲೋರಿಂಗು ನೋಡ್ಸ್ಮ. ಈ ಸೆಟ್ ಎಷ್ಟು ಸಿಕ್ತವ? ಒಂದು. ನಮ್ಮಮ್ಮ ಕುತ್ಕೊಂಡೇ ಇದ್ದಾರೆ. ಸೊ ನಮ್ಮ ಏನದು ನೋಡಿ ನನಗೂ ಐಡಿಯಾ ಇಲ್ಲ. ಏನಮ್ಮದು? ಓ, ಲಬ್ಬರ್ ಬ್ಯಾಂಡು. ಅಮ್ಮ ನಿಂಗೆ ಇಷ್ಟು ಗಿಫ್ಟಲ್ಲಿ ಯಾವ್ದು ಇಷ್ಟ ಆಯ್ತಮ್ಮ? ಎಲ್ಲ ಇಷ್ಟ ಆಯ್ತು. ಒಂದೇಳು. ಎಲ್ಲ ಇಷ್ಟ. ಎಲ್ಲ ಇಷ್ಟ ಆಗುತ್ತೆ ನನಗೆ ಗೊತ್ತು, ಯಾಕಂದ್ರೆ ನಾನು ಕೊಟ್ಟಿರೋದು. ಏ ಹೇಳಮ್ಮ. ಒಂದು ಏನಿದೆ, ಎಷ್ಟಿದೆ, ಏನಿದೆ? ಬ್ಯಾಗ್ ಇಷ್ಟ ಆಯ್ತು, ಮತ್ತೆ ಸೀರೆ ಇಷ್ಟ ಆಯ್ತು, ಆಮೇಲೆ ಡ್ರೆಸ್ ಇಷ್ಟ ಆಯ್ತು. ಫಸ್ಟ್ ಯಾವುದು? ಬ್ಯಾಗು. ಸೆಕೆಂಡು ಡ್ರೆಸ್ ಸೀರೆ. ಥರ್ಡು ಡ್ರೆಸ್ಸು. ಯಾವ ಡ್ರೆಸ್ ಇದಾ? ಅದಾ? ಇದು ಅಕ್ಕ ನಮ್ಮಮ್ಮಗೆ ಒಂದು ಸರ್ಪ್ರೈಸು ಹೇಳ್ತಾಳಂತೆ. ಸೊ ಇದು ಫ್ಯಾಮಿಲಿ ಪರ್ಸ್ನಲ್ ಆಗಿರೋದ್ರಿಂದ ಇದನ್ನ ನಾವು ಇದು ಮಾಡಲ್ಲ. ಆ್ಯಂಡ್ ಈ ಒಬ್ಬ ಬೊಕ್ಕೆ ಕೂಡ ನಮ್ಮ ಅಮ್ಮಗೆ ತಂದಿರೋದಮ್ಮ. ಐ ಲವ್ ಯು ಮಮ್ಮಿ. ಹಾಂ ಏನು ಹೇಳು? ಐ ಲವ್ ಯು ಅಮ್ಮ ಅಂದೆ. ಹೇಳಮ್ಮ ಇನ್ನೊಂದ್ಸತಿ. ಐ ಲವ್ ಯು ಮಮ್ಮಿ. ಐ ಲವ್ ಯು ಅಮ್ಮ. ಏ ಇನ್ನೊಂದ್ಸತಿ ಐ ಲವ್ ಯು ಮಮ್ಮಿ. ಐ ಲವ್ ಯು ಮಮ್ಮಿ. ಹಂಗೆ ಹೇಳ್ಬಾರ್ದು, ಐ ಲವ್ ಯು ಬಂಗಾರಿ ಅನ್ಬೇಕು. ಐ ಲವ್ ಯು ಬಂಗಾರಿ. ನಮ್ಮಮ್ಮಗೆ ನಾನು ಅಂದರೆ ಪ್ರೀತಿ ಜಾಸ್ತಿ. ಸರ್ಪ್ರೈಸು. ಅವಳು ಸರ್ಪ್ರೈಸ್ ಹೇಳ್ತಾಳೆ. ನಮ್ಮಮ್ಮ ನಾನು ಕೊಟ್ಟಿದ್ದು ಎಲ್ಲದಕ್ಕನ ಇದೆ ಜಾಸ್ತಿ ಖುಷಿ ಆಗ್ತಾರೆ. ನೋಡಿ ಹೇಳ ಖುಷಿ ಆಗ್ತೀಯಾ? ಆಗಲ್ಲ. ಏನು ಗೊತ್ತಾ, ಸ್ವಾಮಿ ನನ್ನಮ್ಮ ಚೆನ್ನಾಗಿದೆ. ನನ್ನ ಮಗು ಕೊಡೋ ಗಿಫ್ಟ್ ಅದೇ. ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನೋಡಿ, ನಾನು 20 ದಿನದಿಂದ ನಾಯಿ ಅಳ್ದಂಗೆ ಅಳ್ದಿದ್ದೀನಿ ಎಲ್ಲ ಗಿಫ್ಟು ಕಲೆಕ್ಟ್ ಮಾಡೋಕ್ಕೆ. ಬಜೆಟ್ ಇಲ್ಲ. ನಮ್ಮಮ್ಮಗೆ ಅದೇನು ಮ್ಯಾಟರ್ ಆಗಲ್ಲ. ಇವಾಗ ಹೇಳು, ಯಾರು ಗಿಫ್ಟ್ ನಿಂಗೆ ಫಸ್ಟು? ನಿನ್ನ ಗಿಫ್ಟ್. ನಾನೇ ನಮ್ಮಮ್ಮಗೆ ಇನ್ನೊಂದು ಗಿಫ್ಟ್ ನಾನು ನಿಂಗೆ ಕೊಡಬೇಕು ಅಂತಿದ್ದೀನಿ. ನಾನು ನಿನಗೆ ಫಿಸಿಕಲ್ ಲೈಫ್ ಗಿಫ್ಟ್ ನಾನು ಯಾವತ್ತೂ ಕೊಡಲ್ಲ, ಅರ್ಥ ಆಯ್ತಾ? ಫಿಸಿಕಲ್ ಗಿಫ್ಟ್ ಕೊಡಲ್ಲ. ಯಾಕೆ ಅಂದರೆ ನನಗೆ ಗೊತ್ತು ನಿನ್ನ ಲೈಫ್ ಸೆಕ್ಯೂರ್ ಆಗಲ್ಲ ಅಂತ ಹೇಳಿ. ಈ ಥರದ್ದೆಲ್ಲ ಅಮ್ಮಮ್ಮ ಅಂದರೆ 1 ವರ್ಷ ಯೂಸ್ ಮಾಡ್ತೀಯ, 2 ವರ್ಷ ಯೂಸ್ ಮಾಡ್ತೀಯ, ಆಮೇಲೆ ಬಿಟ್ಬಿಡುತ್ತೆ. ನಾನು ನಿನಗೆ ಲೈಫ್ ಲಾಂಗ್ ಸೆಕ್ಯೂರಿಟಿ, ನನಗೇನಾದ್ರೂ ನಿನಗೊಂದು ಬರಬೇಕು. ಅದಕ್ಕೆ ನಿಂಗೊಂದು ಟರ್ಮ್ ಇನ್ಶೂರೆನ್ಸ್ ಮಾಡಿದೆ, ನನ್ನ ಹೆಸರಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿದೆ. ನನಗೇನಾದ್ರೂ ನಿನಗೆ ಬರುತ್ತೆ. ಆಮೇಲೆ ನಿನ್ನ ಹೆಸರಲ್ಲಿ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿದ್ದೀನಿ. ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿ ನಿನ್ನ ಹೆಸರಲ್ಲಿ ಇಷ್ಟು ಸ್ವಲ್ಪ ನಿನ್ಗೊಂದು ಹೆಲ್ತ್ ಇನ್ಶೂರೆನ್ಸ್ ತಗೊಡ್ತೀನಿ. ಇದು ನನ್ನ ಗಿಫ್ಟು. ನಂದು ಅವಳ ಥರ ಫಿಸಿಕಲ್ ಆಗದಿರ ಇರ್ಬೋದು. ಅಂದರೆ ಅವಳು ನಿನಗೆ ಕೇಕ್ ಕೊಡ್ಬೋದು, ಗಿಫ್ಟ್ ಕೊಡ್ಬೋದು, ಬ್ಯಾಂಗಲ್ಸ್ ಕೊಡ್ಬೋದು. ನನಗೆ ಗೊತ್ತು ಅದು ಅವಳು ಅದಕ್ಕೆ ತುಂಬ ಕಷ್ಟ ಬಿದ್ದಿದ್ದಾಳೆ ಅಂತ. ಅವಳಷ್ಟು ಕಷ್ಟ ನಾನು ಬಿದ್ದಿಲ್ಲ. ಬಟ್ ನಾನು ಏನು ಕೊಡಬೇಕು ಅಂದರೆ ನಿನ್ನ ಲೈಫಲ್ಲಿ ನೀನು ಸೆಕ್ಯೂರ್ ಆಗಿರಬೇಕು. ನನಗೇನು ಹೆಚ್ಚು ಕಮ್ಮಿ ಆದ್ರೇನು ನೀನು ಆರಾಮ್ಸಾಗಿಲ್ಲ ಅಂದ್ರೆ ನೀವು ಚೆನ್ನಾಗಿದ್ರೆ ನನಗಷ್ಟೇ. ನಮ್ಮಮ್ಮ ಇಂಥ ಫಿಲ್ಮ್ ಡೈಲಾಗ್ ಮಾಡ್ತಾರೆ. ಇದೆಲ್ಲ ನಾನು ನಿಂಗೆ 40 ಗಿಫ್ಟ್ ಕೊಡೋಣ ಅಂತ ಏನೇನೋ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ, ಎಲ್ಲ ಡಿಲೇ ಆಗೋಯ್ತು. ಸೊ ಕೊನೆಗೂ 28 ಗಿಫ್ಟ್. ನೀನೇನು ಕೊಟ್ಟಿಲ್ಲ ಅಂದ್ರೆ ನೀವು ಚೆನ್ನಾಗಿದ್ರೆ ಸಾಕು, ಕೊಡ್ರೆ ತಾಯಿ. ಫಸ್ಟ್ ಗಿಫ್ಟ್ ಯಾವ್ದು ಓಪನ್ ಮಾಡಿದ್ದು? ಫಸ್ಟ್ ಅಮ್ಮ ಫಸ್ಟ್ ಗಿಫ್ಟ್ ಯಾವ್ದು ಹೇಳಮ್ಮ? ಹೇಳಕ್ಕ, ಫಸ್ಟ್ ಬೇಗ ಹೇಳ್ಬೇಕು. ಸ್ಯಾರಿ. ಸ್ಯಾರಿನಾ? ಸುಳ್ಳು ಹೇಳ್ತಾ ಇದಾರೆ ಆಂಟಿ, ಸುಳ್ಳು ಹೇಳ್ತಾ ಇದಾರೆ. ಈ ಡ್ರೆಸ್ಸೇ ತಾನೇ ಫಸ್ಟ್ ಗಿಫ್ಟ್. ಅಯ್ಯೋ ದೇವ್ರೇ ಗತಿ. ಫಸ್ಟ್ ಗಿಫ್ಟ್ ಯಾವ್ದು ಅಮ್ಮ ಓಪನ್ ಮಾಡಿದ್ದು? ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗಿದ್ದು? ಅವ್ಳು ಕೊಟ್ಟಿದ್ದೆಲ್ಲ ಚೆನ್ನಾಗಿ. ಒಂದ್ ಹೇಳಕ್ ಅಟ್ಲೀಸ್ಟ್ ನಿನ್ಗೆ ಈ ಏಜ್ ಅಲ್ಲಿ ನಿಂಗೆ ಒಂದು ಸೆಲೆಕ್ಟೆಡ್ ಹೇಳ್ತಿರುತ್ತಲ್ಲ, ಇದೆಲ್ಲಾನು ನಾವು ಅವಾಗೆ ಹ್ಯಾಂಡ್ ಬ್ಯಾಗ್ ಅಂದ್ರು, ಆಮೇಲೆ ಸ್ಯಾರಿ, ಆಮೇಲೆ ಡ್ರೆಸ್ ಅಂತೆ. ಆಮೇಲೆ ತುಂಬಾ ನೀನ್ ಎಕ್ಸ್ಪೆಕ್ಟ್ ಮಾಡ್ದಿರೋದು ಬಂದಿರೋದು ಯಾವ್ದು? ಎಲ್ಲ ಅವಳು ಹೇಳಿ ಅವಳು ಕೊಟ್ಟಿರೋದೆಲ್ಲ ನನ್ಗೆ ಇಷ್ಟ ಆಗಿದೆ. ಅಲ್ಲಮ್ಮ, ನೀನ್ ಇದ್ ಕೊಡಲ್ಲ ಇವಳು ಅನ್ಕೊಂಡಿರ್ತೀಯಲ್ಲ, ಏ ಇವಳೇನಪ್ಪ ಇಂಥದ್ ಕೊಡಲ್ಲ ಅನ್ಕೊಂಡಿ, ಅದೇನದು? ನೀವು ಶಾಪಿಂಗ್ ಹೋದಲ್ಲ ಇದು ತಗೊಂಡ್ಬರ್ತೀರಾ. ಇವಾಗ ಇದೆಲ್ಲ ಇದೆ ಮನೇಲಿ, ಆದ್ರೂ ಹೊರಗಡೆ ಹೋದ್ರೆ ಇದ್ರಲ್ಲೆಲ್ಲ ಏನಾದ್ರೂ ಒಂದು ತಗೊಂಡ್ಬರ್ತೀಯತಾರೆ. ಅದು ಏನು ತಗೊಂಬರಲ್ಲ, ಎಲ್ಲ ಅವಳೇ ತಗೊಂಬರೋದು. ಆಯ್ತು, ಈಗ ಹೇಳು, ನೀನ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಇದು ಬರುತ್ತೆ ಅಂತ. ಏನು? ಬ್ಯಾಗು. ಬೆಸ್ಟ್ ಗಿಫ್ಟ್ ಇದು. ಇದು ಮಾತು ಬರ್ತದೆ ನೋಡ್ಸಿ ಮಮ್ಮಿ. ಸೊ ನಮ್ಮ ಆಂಟಿಗೆ ಈ ವಾಚ್ ಇಷ್ಟ ಆಯ್ತಂತೆ. ಮನೆ ಕಸ ಥರ ಇದೆ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕೀಗ. ನಮ್ಮ ಅಕ್ಕ ನೋಡಿ ಅಷ್ಟರಲ್ಲೇ ಬಟ್ಟೆ ಎಲ್ಲ ಜೋಡಿಸ್ತಾ ಇದ್ದಾಳೆ.
ಏನಕ್ಕೆ ಏನು ಮಾಡ್ತಾ ಇದೀಯಮ್ಮ? ನಾನು ಹೇಳಿದೆ ಅಂತ Photo. ಹಿಡಿತಾರೆ. ಫೋಟೋಸ್. ಇದೇ ಒಂದು ಕಾಸ್ಟ್ಯೂಮ್. ಉರ್ಫಿ ಕತ್ಗಿಟ್ ಸಿಕ್ಕಾಕೊಂಡ್ಬಿಟ್ಟತ್ಲೆ ನೇಣ್ ಹಾಕೊಂಡ್ಬಿಡ್ತೀಯ. ನೋಡಮ್ಮ ಹೆಂಗ್ ಆಡ್ತಾಳೆ. ತಕೊಂಡ ಉರ್ಫಿ ನೆಕ್ಸ್ಟ್ ಉರ್ಫಿ ಇವಳೆ ಆಗ್ಬಿಡ್ತಾಳೆ ತಿಳಿಸಿ. ಆ್ಯಂಡ್ ನಮ್ಮ ಅಕ್ಕ ಯಾವ ರೀತಿ ಯೋಚನೆ ಮಾಡಿದ್ಲು ಅದು ಒಳ್ಳೇದಲ್ವಾ? ನೀವು ನಿಮ್ಮ ಪೇರೆಂಟ್ಸಿಗೆ, ನಿಮ್ಮ ಸಿಸ್ಟರ್ಸ್ಗೆ, ಸಿಬ್ಲಿಂಗ್ಸ್ಗೆ ಎಲ್ಲರಿಗೂ ಇದೇ ರೀತಿ ಯಾವುದಾದ್ರೂ ಫಿಸಿಕಲ್ ಅಲ್ಲ, ಫಿಸಿಕಲ್ ಇಲ್ದಿರ ಇರೋವಂಥದ್ದು ಕೂಡ ಗಿಫ್ಟ್ ಕೊಡಿ. ಆ್ಯಂಡ್ ಓಕೆ ಗೈಸ್, ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಏನ್ ತೋರ್ಸಿ ಬಾಯ್. ಸಾರಿ.